ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನಿಮ್ಮ ರೇಖಾ. ಗುರುವಾರದ ಈ ವಿಡಿಯೋ ತುಂಬ ಲೇಟಾಗಿ ಬರ್ತಾ ಇದೆ. ಸ್ವಲ್ಪ ಬ್ಯುಸಿ ಆದೆ, ಅದಕ್ಕೋಸ್ಕರ ಎಡಿಟಿಂಗ್ ಎಲ್ಲ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇವತ್ತು ಮಾರ್ನಿಂಗೇ ಎದ್ಬಿಟ್ಟು ವಾಯ್ಸ್ ಓವರನ್ನು ಕೊಡ್ತಾ ಇದ್ದೀನಿ. ಮಲ್ಕೊಂಡಿಲ್ಲ, ಅದಕ್ಕೋಸ್ಕರ ನಿಧಾನಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಗುರುವಾರದ ಈ ವ್ಲಾಗ್ ತುಂಬ ಚೆನ್ನಾಗಿ ಬಂತು. ಬೆಳಗಿನ ಪೂಜೆ ಮುಗಿಸ್ಕೊಂಡ್ವಿ, ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿದ್ವಿ. ಅವಳು ನಿಂತ್ಕೊಳ್ಳೋಕೆ ಶುರು ಮಾಡಿದಾಗಿನ ಅವಳ ತುಂಟತನ, ಅವಳ ತರಲೆಗಳು ಜಾಸ್ತಿ ಆಗ್ತಾಯಿದೆ. ಅಲ್ಲೇ ನಿಂತ್ಕೊಂಡು ಡಾನ್ಸ್ ಮಾಡೋದು, ಪುಟ್ ಹೆಜ್ಜೆ ಹಾಕೋದು ಶುರು ಮಾಡಿದ್ದಾಳೆ. ಚೆನ್ನಾಗಿತ್ತು ಅವಳ ಜೊತೆ. ಒಂಥರ ಟೈಮ್ ಹೋಗೋದೇ ಗೊತ್ತಾಗಲ್ಲ ಅವಳ ಜೊತೆ ಮಾತಾಡ್ಕೊಳ್ತಾ ಇದ್ದರೆ. ಅಂದರೂ ಅವತ್ತು ಪೂಜೆ ಮಾಡಿ ನಾವೆಲ್ಲ ಟಿಫನ್ ಮಾಡ್ಕೊಂಡು ತಿನ್ನೋಷ್ಟೊತ್ತಿಗೆ 12:30 ಆಗೋಗ್ಬಿಟ್ಟಿತ್ತು. ಮಧ್ಯಾಹ್ನನೇ ಆಗೋಗ್ಬಿಟ್ಟಿತ್ತು. ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಉಪ್ಪಿಟ್ಟು ಮಾಡಿಕೊಂಡು ಎಲ್ಲರೂ ತಿಂದ್ವಿ. ಅಣ್ಣನೂ ಬಂದಿದ್ರಲ್ವ, ಅವರು ಕೂಡ ಉಪ್ಪಿಟ್ಟನ್ನ ತಿಂದ್ಕೊಂಡ್ರು. ಚೆನ್ನಾಗಿತ್ತು ಪೂಜೆ ಎಲ್ಲ. ಚಳಿ ಇರೋದ್ರಿಂದ ವೆದರ್ ಹಾಗೇ ಇತ್ತು, ತಣ್ಣೀರು ಮುಟ್ಟೋಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ನಾವು ಸಂಜೆ 5:30ಗೆಲ್ಲ ವಿಶಾಲ್ ಮಾರ್ಟಿಗೆ ಹೋದ್ವಿ. ಇಯಂಗೆ ಒಂದು ಜೊತೆ ಬಟ್ಟೆ ತೊಗೋಬೇಕಿತ್ತು. ಹಾಗೆಯೇ ರಾಗು ಶೂ ಪರ್ಚೇಸ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗಿದ್ರು. ಹೋದೆ, ಕಲೆಕ್ಷನ್ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವು, ಕ್ರಿಸ್ಮಸ್ ಸೇಲ್ ಕೂಡ ನಡೀತಾ ಇತ್ತು. ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್ ಎರಡೂ ಸೇಲ್ ಆಫರ್ ಕೂಡ ನಡೀತಾ ಇತ್ತು. ಚೆನ್ನಾಗಿತ್ತು. ಈ ವಿಂಟರ್ ಸೇಲ್ಸ್ ಅಂತೂ ಸಕ್ಕತ್ತಾಗಿತ್ತು. ಹೆಣ್ಮಕ್ಳಿಗೆ ಈಗ ಚಳಿ ಶುರುವಾಗಿರೋದ್ರಿಂದ ತುಂಬಾ ಕಲೆಕ್ಷನ್ಸ್ ಬಂದಿತ್ತು. ಸೊ ನಿಯರ್ ಬೈ ಯಾರಾದರೂ ವಿಶಾಲ್ ಮಾರ್ಟ್ಗೆ ಹೋಗ್ತಾ ಇದ್ದರೆ ಹೋಗಿ, ಕಲೆಕ್ಷನ್ ಅಂತೂ ತುಂಬ ಚೆನ್ನಾಗಿದೆ. ಪ್ರೈಸ್ ಕೂಡ ರೀಸನಬಲ್ ಆಗಿತ್ತು. ನಾನು ಇದನ್ನು ಸುಮ್ಮನೆ ಮಾಡಿದೆ, ಯಾಕಂದರೆ ಚೆನ್ನಾಗಿತ್ತು, ಹಾಗೆ ಬೇರೆಯವ್ರಿಗೆ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡಿದೆ. ಆಲ್ಮೋಸ್ಟ್ ಎಲ್ಲ ವಿಂಟರ್ ಕಲೆಕ್ಷನ್ಸೇ ಜಾಸ್ತಿ ಇತ್ತು. ಟ್ರ್ಯಾಕ್ ಪ್ಯಾಂಟ್ ಆಗ್ಬೋದು, ನೈಟ್ ಸೂಟ್ ಆಗ್ಬೋದು, ತುಂಬ ಬ್ಯಾಂಗ್ಳೂರು ವೆದರ್ ಚೇಂಜ್ ಆದಾಗಿಂದ ಈ ವಿಂಟರ್ ಬಟ್ಟೆಗಳೇ ಜಾಸ್ತಿ ವೇರ್ ಮಾಡ್ತಿದ್ದಾರೆ ಜನಗಳು. ಅದಕ್ಕೋಸ್ಕರ ಜಾಸ್ತಿ ಕಲೆಕ್ಷನ್ಸೇ ಬಂದುಬಿಟ್ಟಿತ್ತು. ಹೆಣ್ಮಕ್ಳಿಗೆ ಜೀನ್ಸ್ ಆಗಿರ್ಬೋದು, ಅದ್ರ ಮೇಲೆ ಹಾಕೋ ಟಾಪ್ ಆಗಿರ್ಬೋದು, ಎಲ್ಲ ಆಲ್ಮೋಸ್ಟ್ ಸ್ವೆಟರ್ ಟೈಪೇ ಇತ್ತು ಎಲ್ಲ ಟೀ ಶರ್ಟ್ಸ್ ಎಲ್ಲ. ನೋಡ್ಬೋದು, ಜೀನ್ಸಸ್ ಅಂತೂ ಸಕ್ಕತ್ತಾಗಿತ್ತು. ಪ್ರೈಸು ಕೂಡ ನಾನು ಶೋ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ನಿಯರ್ ಬೈ ವಿಶಾಲ್ ಮಾರ್ಟ್ಗೆ ಹೋಗಿ ಪರ್ಚೇಸ್ ಮಾಡಿ. ರಾಘು ಆಲ್ರೆಡಿ ಮೇಲೆ ಹೋಗ್ಬಿಟ್ಟಿದ್ರು. ನಾನು ವಿಡಿಯೋ ಮಾಡ್ತಾ ಇದ್ದಾಗಿಂದ ಅಲ್ಲೇ ನಿಂತ್ಕೊಂಬಿಟ್ಟೆ. ನಾನು ಮೆನ್ಸ್ ವೇರ್ ಕಲೆಕ್ಷನ್ಸ್ದು ವಿಡಿಯೋ ಮಾಡೋಣ ಅಂತ ಹಾಗೆಯೇ ಹೋದೆ. ಅವ್ರು ಮುಂದೆ ಹೋಗಿ ತೊಗೋತೀನಿ, ನೀನು ವಿಡಿಯೋ ಮಾಡ್ಕೊ ಅಂತ ಹೇಳಿದ್ರು. ನೋಡ್ತಾ ಇರ್ಬೋದು ನೀವು, ನಾನೀಗ ಮೆನ್ಸ್ ಕಲೆಕ್ಷನ್ಸ್ಗೆ ಬಂದಿದ್ದೀನಿ. ಟೀ ಶರ್ಟ್ಸ್ ಅಂತೂ ಚೆನ್ನಾಗಿತ್ತು. ಜಸ್ಟ್ 179ಗೇನೋ ಟೀ ಶರ್ಟ್ಸ್ ಎಲ್ಲ ಇತ್ತು. ಸ್ಟಾರ್ಟಿಂಗ್ ಪ್ರೈಸ್ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಬಟ್ಟೆಗಳೆಲ್ಲ ನೋಡ್ತಾ ಇರ್ಬೋದು ನೀವು, ಕ್ವಾಲಿಟಿ ಮಾತ್ರ ಸಖತ್ತಾಗಿತ್ತು. ನಾನೆಲ್ಲ ಟಚ್ ಮಾಡಿ ಕೂಡ ನೋಡ್ತಾ ಇದ್ದೆ. ನೋಡಿ, ಅದು ವೆಯ್ಟೇ ಅದು ಹೇಳ್ತಾ ಇತ್ತು ಕ್ವಾಲಿಟಿನ, ಅಷ್ಟು ಚೆನ್ನಾಗಿತ್ತು. ಪ್ರೈಸ್ ಮಾತ್ರ ರೀಸನಬಲ್ ಆಗಿತ್ತು. ನಾನು ಎಲ್ಲ ಕಡೆಯೂ ಶೋ ಮಾಡ್ತಾ ಇದ್ದೀನಿ ಆಲ್ರೆಡಿ. 199 ಟೀ ಶರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಸಾಫ್ಟ್ ಮೆಟೀರಿಯಲಲ್ಲೇ ಇತ್ತು. ಆಲ್ಮೋಸ್ಟ್ ಬ್ಯಾಂಗ್ಳೂರು ಇರೋರಿಗೆ ಯೂಸ್ ಮಾಡ್ತಾ ಇರ್ತಾರಲ್ವ ಆಲ್ರೆಡಿ, ಅವ್ರಿಗೆ ಗೊತ್ತಿರುತ್ತೆ ಸಖತ್ತಾಗಿದೆ ಬಟ್ಟೆಗಳೆಲ್ಲ ಅಂತ. ನಾನು ಮತ್ತೆ ಹೇಳೋ ಅವಶ್ಯಕತೆಯೇ ಇರೋದಿಲ್ಲ, ಅಷ್ಟು ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ಪುಲ್ಲೋವರ್ಸು, ಸ್ವೆಟರ್ಸು ಸಖತ್ತಾಗಿತ್ತು. ನಂಗೆ ತುಂಬಾ ಇಷ್ಟ ಆಯಿತು ತೊಗೊಳ್ಳೋಣ ಅಂತಂದರೆ. ಬಟ್ ರಾಘು ಹತ್ರ ಆಲ್ರೆಡಿ ಸ್ವೆಟರ್ಸ್ ಎಲ್ಲ ತುಂಬ ಇದೆ, ಬೇಡ ಅಂತ ಹೇಳಿದ್ರು ಅವರು. ಶೂ ಕಲೆಕ್ಷನ್ಸ್ಗೆ ಹೋಗಿದ್ರು. ನಾನು ಇಲ್ಲೇ ಕ್ಲಾತ್ ಕಲೆಕ್ಷನ್ಸಲ್ಲೇ ಇದ್ದೆ. ಇಲ್ಲಿ ವಿಶಾಲ್ ಮಾರ್ಟಲ್ಲಿ ಎಲ್ಲ ಥರದ್ದು ಒಂದೇ ಕಡೆ ಸಿಗುತ್ತೆ ಅನ್ನೋದರಲ್ಲಿ ಹೇಳ್ಬೋದು. ಹೇಗೆ ಅಂದರೆ ಗ್ರಾಸರಿ ಆಗಿರ್ಬೋದು, ಹೋಮ್ ಅಪ್ಲಯನ್ಸ್ ಆಗಿರ್ಬೋದು, ಕ್ಲಾತ್ಸ್ ಆಗಿರ್ಬೋದು, ಎಲ್ಲ ಒಂದೇ ಕಡೆ ಸಿಗುತ್ತೆ. ಮೆನ್ಸ್ ಕಲೆಕ್ಷನ್ಸ್ ಅಂತೂ ತುಂಬಾ ಇತ್ತು. ನಂಗೆ ತುಂಬಾ ಇಷ್ಟ ಆಯಿತು. ರೀಸನಬಲ್ ಆಗಿತ್ತು ಅಲ್ವಾ ಪ್ರೈಸು. ಸೊ ಎಲ್ಲ ಹೋಗಿ ಬೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ನನಗೆ ಮಾಡಬೇಕು ಅಂತ ಅನ್ನಿಸ್ತು, ಮಾಡಿದೆ. ಮಿಡಲ್ ಕ್ಲಾಸ್ ಅವರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು ಮಾಡಿದ್ರೆ. ಅಲ್ಲಿ ಕೆಲವೊಂದು ಟೀ ಶರ್ಟ್ಸ್ ಇತ್ತು, ನಾನು ಆಮೇಲೆ ಶೋ ಮಾಡ್ತೀನಿ ಅದನ್ನು. ತುಂಬ ಕಾಮಿಡಿ ಆಗಿತ್ತು.
ಈ ಗೋವಾ ಬೀಚ್ಗೆಲ್ಲ ಹೋಗ್ತಾರಲ್ವ ಅವರಿಗೆ ತುಂಬ ಹೆಲ್ಪ್ ಆಗ್ತಾಯಿತ್ತು ಅದು ಟೀ ಶರ್ಟ್ಸು. ಜಸ್ಟ್ 299ಗೆಲ್ಲ ಸಿಗ್ತಾಯಿತ್ತು. ನೋಡ್ಬೋದು ಗೋವಾ ಟೀ ಶರ್ಟ್ ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಶರ್ಟ್ ಆ್ಯಂಡ್ ಟೀ ಶರ್ಟ್ ಎಲ್ಲ ಗೋವಾ ಇದಕ್ಕೆ ಸೂಟ್ ಆಗೋ ಥರನೇ ಕಲರ್ಸ್ ಎಲ್ಲ ಇತ್ತು. ನಂಗೆ ತುಂಬಾ ಇಷ್ಟ ಆಯಿತು. ರೇಗಿಸ್ತಾ ಇದ್ದೆ ಆಮೇಲೆ ಬಂದು ರಾಘುಗೆ ಗೋವಾಗೆ ಹೋಗೋಣ ಅಂತ, ನಿನಗೇನು ತಲೆ ಕೆಟ್ಟಿದೆಯಾ ಅಂತ ಬೈತಾ ಇದ್ದರು. ಚೆನ್ನಾಗಿತ್ತು, ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ನಿಮ್ಗೆ ಗೊತ್ತಾಗ್ತಾ ಇದೆ ಅಲ್ವಾ, ಸೂಪರಾಗಿದೆ ಕಲೆಕ್ಷನ್ಸು. ನಾನಿನ್ನೂ ತುಂಬ ವೀಡಿಯೋ ಮಾಡಿದ್ದೀನಿ. ಬ್ರ್ಯಾಂಡೆಡು ಕೂಡ ಚೆನ್ನಾಗಿತ್ತು, ಅದರಲ್ಲೂ ಕೂಡ ಆಫರ್ ಎಲ್ಲ ನಡೀತಾ ಇತ್ತು. ಮೆನ್ಸ್ ಜೀನ್ಸಲ್ಲೂ ಕೂಡ ಆಫರ್ ನಡೀತಾ ಇತ್ತು. ಬೈ 2 get 150 ರೂಪೀಸ್ ಆಫ್ ಅಂತ ಆಫರ್ ನಡೀತಾ ಇತ್ತು. ಅಂದರೆ ನೀವು 500 2 ಜೀನ್ಸ್ ತೊಗೊಂಡ್ರೆ ನೀವು 850 ರೂಪೀಸ್ ಅಷ್ಟೇ ನೀವು ಪೇ ಮಾಡಬೇಕಾಗಿತ್ತು. 150 ರೂಪೀಸ್ ಸೇವ್ ಆಗ್ತಾಯಿತ್ತು 2 ಜೀನ್ಸ್ ತೊಗೊಂಡಿದ್ರೆ. ಸೊ ರೀಸನಬಲ್ ಆಗಿತ್ತು ಪ್ರೈಸು. ನಾನು ಟಚ್ ಕೂಡ ಮಾಡಿ ನೋಡಿದೆ ಕ್ವಾಲಿಟಿ ಹೇಗಿದೆ ಅಂತಂದರೆ ಸೂಪರಾಗಿತ್ತು ಕ್ವಾಲಿಟಿ. ನಮಗೆ ಒಂದು 6 ಮಂತ್ಸ್ ಬಟ್ಟೆನ ಹಾಕ್ಕೊಳ್ಬೋದು ಅಂತ ಅನ್ನಿಸ್ತು. ಮತ್ತು ಚೇಂಜ್ ಮಾಡ್ಬೋದು, ಇಲ್ಲ ರಫ್ ಆ್ಯಂಡ್ ಯೂಸ್ಗೆ ನಾವು ಯೂಸ್ ಮಾಡ್ಬೋದಿತ್ತು. ಅಷ್ಟು ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲ. ನೋಡಿ ಗೊತ್ತಾಗುತ್ತೆ. ನಾನು ಮುಟ್ಟಿ ಕೂಡ ನೋಡಿದ್ದೀನಿ, ವೆಯ್ಟ್ ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು. ಚೆನ್ನಾಗಿದ್ದು ಬಟ್ಟೆಗಳೆಲ್ಲ ಸೂಪರಾಗಿದ್ದು. ಬೈ ಎನಿ 3 1 get ಟೀ ಶರ್ಟ್ ಅಂತಲೂ ಕೂಡ ಇತ್ತು. ಚೆನ್ನಾಗಿತ್ತು. ಆ ಕಲರ್ಸ್ ಎಲ್ಲ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನಿಮಗೆ. ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ನನಗೆ ಲೇಡೀಸ್ ಕಲೆಕ್ಷನ್ಸ್ಗೆ ಹೋಗೋಕ್ಕೆ ಟೈಮ್ ಸಿಗಲಿಲ್ಲ. ಅಷ್ಟೊತ್ತಿಗೆ ಬೇಗ ಆಲ್ರೆಡಿ ಲೇಟ್ ಆಯಿತು. ಮನೆಗೆ ಬಂದು ಅಡುಗೆ ಕೂಡ ಮಾಡಬೇಕಾಗಿತ್ತು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಸಾಧ್ಯವಾದಷ್ಟು ವಿಡಿಯೋ ಮಾಡಿದ್ದೀನಿ. ಇನ್ನು ಕ್ಲಿಪ್ಸ್ ಇತ್ತು ನನ್ನ ಹತ್ರ, ಅಟ್ಯಾಚ್ ಮಾಡ್ಬೋದಾಗಿತ್ತು, ಬಟ್ ಮಾಡೋಕ್ಕಾಗಲಿಲ್ಲ ನನಗೆ. ಜಾಸ್ತಿ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ. ನೆಕ್ಸ್ಟು ಲೇಡೀಸ್ ಕಲೆಕ್ಷನ್ಸ್ಗೆ ಹೋದಾಗ ನಾನು ಜಾಸ್ತಿ ಕಲೆಕ್ಷನ್ದು ವಿತ್ ಪ್ರೈಸ್ ನಾನು ವಿಡಿಯೋ ಮಾಡ್ತೀನಿ. ಈ ಜಾಕೆಟು ಜಸ್ಟ್ 499ಗೆ ಸಿಗ್ತಾಯಿತ್ತು. ಚೆನ್ನಾಗಿತ್ತು ಜಾಕೆಟ್ಸ್ ಎಲ್ಲ. ನೋಡ್ತಾ ಇರ್ಬೋದು, ಪ್ರೈಸ್ ಅಷ್ಟೇ 499. ಶರ್ಟ್ಸ್ ಜಸ್ಟ್ 199ಗೆ ಸ್ಟಾರ್ಟಿಂಗ್ ಪ್ರೈಸಲ್ಲಿ ಸಿಗ್ತಾಯಿತ್ತು. ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ಡೈಲಿ ವೇರ್ಸ್ಗಂತೂ ಸಖತ್ತಾಗಿತ್ತು. ಬ್ರ್ಯಾಂಡೆಡ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಬ್ರ್ಯಾಂಡೆಡ್ ಕಲೆಕ್ಷನ್ಸ್ ಪಕ್ಕದಲ್ಲಿತ್ತು, ನಾನು ಅಲ್ಲಿಗೆ ಹೋಗಿಲ್ಲ. ಜಸ್ಟ್ ಡೈಲಿ ವೇರ್ಗೆ ಇದು ಯೂಸ್ ಆಗುತ್ತೆ ಅಂತ ಈ ವಿಡಿಯೋ ಮಾಡಿದ್ದು. ಜೆಂಟ್ಸ್ ಬೆಲ್ಟ್ ಎಲ್ಲ 99 ರೂಪೀಸ್ಗೆಲ್ಲ ಸಿಗ್ತಿತ್ತು, ಚೆನ್ನಾಗಿತ್ತು. ಅಲ್ಲಿಂದ ನಾನು ಕಿಡ್ಸ್ ವೇರ್ಗೆ ಬಂದೆ. ಹಂಗೆ ಹೇಳಿದ್ನಲ್ವ, ಡ್ರೆಸ್ ತೊಗೊಳ್ಳೋಣ ಅಂತ ಬಂದೆ. ಅಲ್ಲಿ ತುಂಬಾ ಚೆನ್ನಾಗಿತ್ತು ಮಕ್ಕಳಿಗೆ ಡೈಲಿ ವೇರ್ಸ್ಗೆ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಏಕೆಂದರೆ ಮಕ್ಕಳು ಬೆಳೆಯೋ ಮಕ್ಕಳಲ್ವ, ನಾವು ಇವಾಗಿನ ಏಜ್ಗೂ ತೊಗೊಂಡ್ರೆ ನೆಕ್ಸ್ಟ್ ನಾವು ಮತ್ತೆ ಹಾಕೋಕ್ಕಾಗಲ್ಲ. ಸೊ ಡೈಲಿ ವೇರ್ಸ್ಗೆ ನಾವು ತೊಗೋಬೋದು, ಮತ್ತೆ ಚೇಂಜ್ ಮಾಡ್ತಾ ಇರ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಹೆಲೋ ಹಿಪ್ಪೋ ಅವ್ರದ್ದು ಚೆನ್ನಾಗಿತ್ತು ಬ್ರ್ಯಾಂಡೆಡ್ಗಳು. ಬೈ 2 get 175 ಆಫ್ ಅಂತ ಇತ್ತು. ಚೆನ್ನಾಗಿತ್ತು ಕಲೆಕ್ಷನ್ಸು, ನಂಗೆ ತುಂಬಾ ಇಷ್ಟ ಆಯಿತು. ಅದರಲ್ಲಿ ಒಂದು ಪರ್ಪಲ್ ಕಲರ್ ಸ್ವೆಟರ್ಸ್ನ ನಾನು ತೊಗೊಂಡು ಬಂದೆ. ಚೆನ್ನಾಗಿತ್ತು, ನೋಡಿದ ತಕ್ಷಣ ಇಷ್ಟ ಆಯಿತು. ಹಂಗೆ ಕರೆಕ್ಟಾಗಿ ಆಗುತ್ತೆ ಅಂತ. ಸಾಫ್ಟ್ ಮೆಟೀರಿಯಲ್ಲು. ನಿಮ್ಗೆ ಗೊತ್ತು ಬೆಂಗಳೂರಲ್ಲಿ ಚಳಿ ಜಾಸ್ತಿ, ಅದಕ್ಕೋಸ್ಕರ ಅದನ್ನು ತೊಗೊಂಡೆ ನಾನು. ಅವಳಿಗೆ ಹಾಕೋಕ್ಕೆ ನೋಡಿದೆ, ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರೆಲ್ಲ, ತುಂಬಾ ಚೆನ್ನಾಗಿತ್ತು. ಅದು ನೋಡಿದ ತಕ್ಷಣ ಇಷ್ಟ ಆಗೋಯ್ತು ನನಗೆ, ಅದಕ್ಕೆ ಅದೊಂದು ತೊಗೊಂಡೆ. ಆಮೇಲೆ ಹಾಗೆಯೇ ಒಂದು ಸ್ವಲ್ಪ ಲೆಂತಿ ವಿಡಿಯೋ ಮಾಡಿಕೊಂಡೆ. ನೋಡ್ಬೋದು ನೀವು, ಜೀನ್ಸ್ ಮಕ್ಕಳದು ಟಾಪ್ಸು ತುಂಬಾ ಚೆನ್ನಾಗಿತ್ತು. ಪ್ರೈಸ್ ಮಾತ್ರ ರೀಸನಬಲ್ ಆಯಿತು. ಜಸ್ಟ್ 99ಗೆಲ್ಲ ಶುರುವಾಗ್ತಾಯಿತ್ತು ಟೀ ಶರ್ಟ್ಸ್ ಎಲ್ಲ. ನನಗೆ ಆಲ್ರೆಡಿ ತುಂಬ ಬಟ್ಟೆಗಳಿದೆ ಹಂಗೆ, ಅದಕ್ಕೆ ನಾನು ಜಾಸ್ತಿ ತೊಗೊಳಕ್ಕೆ ಹೋಗಿಲ್ಲ. ಯಾಕಂದರೆ ನೆಕ್ಸ್ಟ್ ಮತ್ತೆ ಅವಳದು ಶಾಪಿಂಗ್ ಶುರು ಆಗುತ್ತೆ, ಬರ್ಡೇ ಶಾಪಿಂಗ್. ಇನ್ನೇನು ಬರ್ಡೇ ಕೂಡ ಬಂತು.
ವಿಶಾಲ್ ಮಾರ್ಟಲ್ಲಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ತರಕಾರಿ ತೊಗೊಳ್ಳೋಣ ಅಂತ ತರಕಾರಿ ಶಾಪ್ಗೆ ಬಂದಿದ್ದೆ. ಲೇಟ್ ಆಗಿರೋದ್ರಿಂದ ನನಗೆ ಜಾಸ್ತಿ ಬೈ ಮಾಡೋಕ್ಕೆ ಆಗಲಿಲ್ಲ. ಜಸ್ಟ್ ಆಗಿಗೆ ಅಡುಗೆಗೆ ಏನು ಬೇಕೋ ಅಷ್ಟು ಮಾತ್ರ ತಗೋ, ಆಮೇಲೆ ಜೆಪ್ಟೋ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿದ್ರು ರಾಘು. ಅದಕ್ಕೆ ನಾನು ಕ್ಯಾಬೇಜ್ ಮಾತ್ರ ತೊಗೊಂಡೆ. ಕ್ಯಾಬೇಜ್ ಆ್ಯಂಡ್ ಟೊಮ್ಯಾಟೊ ಖಾಲಿ ಆಗಿತ್ತು ಈಗ ಸದ್ಯಕ್ಕೆ. ಅದು 2 ತೊಗೊಂಡು ಬಂದೆ ನಾನು ಮನೆಗೆ. ರೋಡಲ್ಲಿ ಬಬಲ್ಸ್ ಬಿಡ್ತಾಯಿದ್ರು. ನಂಗೆ ತುಂಬಾ ಇಷ್ಟ ಆಗ್ತಾಯಿತ್ತು ಬಬಲ್ಸು. ಅಲ್ಲೇ ನಿಂತ್ಕೊಂಡು ವಿಡಿಯೋ ಮಾಡ್ತಾಯಿದ್ರೆ ಅಲ್ಲಿ ಆ ಕಡೆ ಝೂಮ್ ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ, ಆ ಕಡೆ ರಾಘು ಬೈತಾಯಿದ್ರು, ಕರಿತಾಯಿದ್ರು. ನಂಗೆ ತುಂಬ ಇಷ್ಟ ಆಯಿತು. ಬಬಲ್ಸ್ ಅಂದ್ರೇ ತುಂಬ ಫೇವ್ರೇಟು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.